ಗೌರಿ ಯಾವಾಗ್ಲೂ ಅವಳ ಭಕ್ತರನ್ನ ಕೈ ಬಿಡಲ್ವಂತೆ. ಈ ವರ್ಷನಾದ್ರೂ ನಿಂಗೆ ಇಷ್ಟ ಆಗೋ ಹಾಗೆ ಗಂಡ ಸಿಗ್ಲಿ ಅಂತ ಆ ಗೌರಿನ ಕೇಳ್ಕೊ. ನೋಡು, ನನಗೆ ಮದ್ವೆ ಆಗೋ ಟೈಮ್ಗೆ ಮದ್ವೆ ಆಗೇ ಆಗತ್ತೆ. ಮದ್ವೆ ಆಗಿರೋ ನಿನಗೆ ಒಂದು ಮಗು ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊ. ಮಂಗಳಗೌರಿ, ಇಡೀ ಮನೆಯವರೆಲ್ಲ ಸೇರಿ ಒಂದ್ ಕಡೆ ನಿನ್ ಪೂಜೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೇದ್ ಮಾಡು ತಾಯಿ. ನಾನ್ ಕೇಳ್ಕೊಂಬಂದಿರೋದಿಷ್ಟೆ, ಈ ಮನೆ ಸೊಸೆಯಾಗಿ ನಾನು ನಿನ್ ಪೂಜೆ ಮಾಡ್ಬೇಕಿತ್ತು. ಆದ್ರೆ ಆ ಭಾಗ್ಯ ನಾನು ಕೇಳ್ಕೊಂಬಂದಿಲ್ಲ. ನಾನು ನನ್ನ ಗಂಡನ ಮನೇಲಿದ್ದೀನಿ, ಆದ್ರೆ ಅವ್ರು ನನ್ನ ಗಂಡ ಅಲ್ಲ. ಒಂದೇ ಮನೆ, ಒಬ್ನೇ ಮಗ, ಇಬ್ರು ಸೊಸೆ. ಇದೇನು ಆಟ ಆಡ್ತಿದ್ಯಾ ಗೌರಿ? ಭಕ್ತಿಯಿಂದ ವ್ರತ ಮಾಡಿದ್ದೀನಿ. ನನಗ್ ಮಾಂಗಲ್ಯ ಭಾಗ್ಯ ಕೊಡು. ಈ ಮನೆಯಿಂದ ಹೊರಗೋಗೋ ದಾರಿ ನೀನೇ ನನಗ್ ತೋರಿಸ್ಬೇಕು. ಹಬ್ಬದ ದಿನ ಅರ್ಚಕ್ ಸಿಗೋದು ಎಷ್ಟು ಕಷ್ಟ. ಪ್ರತಿ ವರ್ಷ ಬರೋರೆ ಈ ವರ್ಷನೂ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಚಂದು, ಸಿದ್ದು, ಪಾಪ ಅವ್ರಿಗೆ ಮಂಡಿ ನೋವಂತೆ. ನೀವಿಬ್ರು ಹೋಗಿ ಕರ್ಕೊಂಬಂದ್ಬಿಡ್ರ? ಸರಿ ಅಜಯ್, ಅದಕ್ಕೇನಂತ. ಹೌದು ಚಂದು, ಈ ವರ್ಷ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ಬೇಕು. ನಮ್ಮ ಫ್ಯಾಮಿಲಿ ಜನ ಎಲ್ಲ ಒಟ್ಟಿಗೆ ಸೇರಿ ಗೌರಿ ಹಬ್ಬ ಮಾಡಿ ಎಷ್ಟೋ ವರ್ಷಗಳಾಗೋಯ್ತು. ತುಂಬಾ ವರ್ಷಗಳಾದ ನಂತರ ಈ ಮನೆ ಹಿರಿಮಗಳು ತನ್ನ ಮಗಳನ್ನ ಕರ್ಕೊಂಡು ಗೌರಿ ಹಬ್ಬ ಮಾಡೋಕೆ ಬರ್ತಾ ಇದ್ದಾಳೆ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೆ ಏನಿದೆ ಅಲ್ವಾ? ಏನ್ರಿ, ಅಪರೂಪಕ್ಕೆ ನನ್ ಮನ್ಸಲ್ಲಿರೋ ಮಾತು ನಿಮ್ ಬಾಯಿಂದ ಬಂದ್ಬಿಟ್ಟಿದೆ. ಗೌರಿ ಹಬ್ಬ ನೋಡು ಅದಕ್ಕೆ. ಕುಮ್ದಾ, ಅಮ್ಮ, ನೀನೇನ್ ಹೇಳ್ಬೇಕು ಅಂತಿದ್ಯಾ ಅಂತ ನಂಗೆ ಗೊತ್ತು. ಈಗಾಗ್ಲೇ ನಾನು ಕಲ್ಪನಾ ಅಕ್ಕನಿಗೆ ಫೋನ್ ಮಾಡ್ದೆ. ಕಲ್ಪನಾ ಅಕ್ಕ, ಭಾವ, ಗೊಂಬೆ 3 ಜನ ಆಗ್ಲೇ ಹೊರಟಿದ್ದಾರೆ. ಅರ್ಚಕರು ಬರೋ ಅಷ್ಟ್ರಲ್ಲಿ ಅವ್ರು 3 ಜನ ನಮ್ಮ ಮನೇಲಿ ಇರ್ತಾರೆ. ಆಯ್ತಾ? ಚಂದು, ನೀ ಇನ್ನು ಇಲ್ಲೇ ನಿಂತಿದ್ಯಾ? ನೀವ್ ಹೋಗೋದ್ ಯಾವಾಗ? ಅರ್ಚಕರ ಕರ್ಕೊಂಬರೋದ್ ಯಾವಾಗ? ಸಿದ್ದು, ಹೋಗ್ಬರೋಣ ಬಾ. ಚಂದು, ನೀನ್ ಹೋಗ್ಬಾ, ನಾನ್ ತೋರಣ ಕಟ್ತಾ ಇರ್ತೀನಿ. ಅದ್ ಯಾವ ದೊಡ್ಡ ಕೆಲ್ಸ ಸಿದ್ದು, ಬಂದ್ಮೇಲೆ ನಾನು ಹೆಲ್ಪ್ ಮಾಡ್ತೀನಿ. ಬಾ, ಹೋಗ್ಬಿಟ್ಟು ಬರೋಣ. ಚಂದು, ಬಾ ಬಾ ಬಾ. ಎಲ್ಲಿ ಹೋಗಿದ್ದೆ ಮಗಳೇ? ಅವ್ವ, ಅಡ್ಗೆ ಮನೆ ಆಗಿದ್ದೆ. ಪೂಜೆ ನಡೆಯುವಾಗ ಲಕ್ಷಣವಾಗಿ ಎಲ್ಲರ ಜೊತೆ ಇದ್ದು ಮಂಗಳಾರತಿ ತಗೊಳ್ಬಾರ್ದಾ? ಅಡ್ಗೆ ಮನೇಲಿ ಏನಂತ ಅರ್ಜೆಂಟ್ ಕೆಲಸ ಇದ್ದಿದ್ ನಿನ್ಗೆ? ಚಿನ್ನು, ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಪುರೋಹಿತರು ಬರೋ ಅಷ್ಟ್ರಲ್ಲಿ ಎಲ್ಲ ರೆಡಿ ಆಗಿರ್ಬೇಕು. ಅವ್ರಿಗೇನ್ ಇದೊಂದೇ ಮನೆನಾ? ಬೇಕಾದಷ್ಟು ಮನೆಗಳು ಪೂಜೆಗೆ ಹೋಗ್ಬೇಕವ್ರು. ಅಜ್ಜಿ, ಅರ್ಚಕರು ಬರೋಷ್ಟ್ರಾಗೆ ನೈವೇದ್ಯ ರೆಡಿ ಇರುತ್ತೆ. ಬಾ ನೀನು. ಏನ್ ಗೊತ್ತಾ ಸಿದ್ದು, ಈ ಹಬ್ಬ ಹರಿದಿನಗಳು ಅಂದ್ರೆ ನನಗೆ ಬಹಳ ಇಷ್ಟ ಕಣ. ಬೇಕಾದವರು, ಬಂಧುಗಳು, ನಂಟ್ರಿಷ್ಟರೆಲ್ಲ ಮನೆಗೆ ಬರ್ತಾರೆ. ತಮಾಷೆ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಲ್ರು ಖುಷಿಯಾಗಿರ್ತಾರೆ. ನನಗೂ ಅಷ್ಟೇ ಚಂದು, ಎಲ್ರ ಜೊತೆ ಸೇರಿ ಅಡಿಗೆ ಮಾಡಿ ಊಟ ಮಾಡೋದು ಅಂದ್ರೆ ತುಂಬಾ ಇಷ್ಟ. ನನ್ಗೆ ಯಾವಾಗ್ಲೂ ಸುತ್ತಮುತ್ತ ಫ್ರೆಂಡ್ಸ್ ಇರ್ಬೇಕಪ್ಪ. ಲೋ ಸಿದ್ದು, ಏನಾಯ್ತು? ಈಗ ತಾನು ಇಲ್ಲೇ ಇದ್ದಲ್ಲೋ? ತೀಚ್ಕಂತೂ ನೀನು ಒಂಥರ ಆಡ್ತಿದ್ಯಾ ಕಣ. ಅದೇನೋ ಅಂತಾರಲ್ಲ, ತಿಕ್ಲಂಗ್ ಆಡ್ತಾರೆ ಅಂತ, ಹಾಗ ಆಡ್ತಿದ್ಯಾ. ಹಲೋ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ನಿನ್ಗೆ?
ನಿನ್ಗೇನೋ ಆಗಿದೆ. ಅದ್ರಲ್ಲಿ ನಗದೇನಿದೆ ಈಗ? ಏನೋ ಆಗೋಗಿದೆ ಕಣೋ ನಿನಗೆ. ಆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಔಷಧಿ ಕೊಡ್ಸ್ಬೇಕಷ್ಟೇ ನಿನಗೆ. ಚಂದನ್, ನನಗ್ ಬಂದಿರೋ ಕಾಯಿಲೆಗೆ ಯಾವ ಡಾಕ್ಟರ್ ಔಷಧಿ ಕೊಡಕ್ಕಾಗಲ್ಲ. ಹೋಗಿ ಹೋಗಿ ನಿನ್ ಜೊತೆ ಮಾತಾಡ್ತಿದ್ದಾನಲ್ಲ, ನನಗ್ ತಲೆ ಇಲ್ಲ. ಬಾ ಅರ್ಚಕರನ್ನ ಕರ್ಕೊಂಡ್ಬರೋಣ. ಚಂದು, ನೀನ್ ಹೋಗ್ಬಿಟ್ ಬಾ. ಮನೇಲಿ ಅರ್ಜೆಂಟ್ ಕೆಲಸ ಇದ್ರೆ ನಾನು ನೋಡ್ಕೊಳ್ತೀನಿ. ಓಕೆ. ಏನೋ ಆಗಿದೆ ನಿನ್ಗೆ? ಎಲ್ಲಿ ಕರೆದ್ರು ಬರಲ್ಲ ಅಂತ್ಯ. ಇತ್ತೀಚೆಗಂತೂ ಮೊದ್ಲೇನ ಆಗಿಲ್ಲಪ್ಪ ನೀನು. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಪೂಜೆ ಮಾಡಿ ನೈವೇದ್ಯ ಮಾಡಿದ್ಮೇಲೆ ಮೊದ್ಲು ಗಂಡಂಗ್ ತಿನ್ನಿಸ್ಬೇಕು ಅಂತ ಗುರುಗಳು ಹೇಳಿದ್ರು. ಈಗ ಈ ನೈವೇದ್ಯನ ನನ್ ಗಂಡಂಗ್ ಹೆಂಗಪ್ಪ ತಿನ್ನಿಸ್ಲಿ? ನಂಗೊಂದು ತೋಚ್ತಿಲ್ಲ. ಏನ್ ಮಾಡ್ತಿದ್ಯಾ ಚಿನ್ನ? ದೇವ್ರಿಗೆ ನೈವೇದ್ಯಕ್ಕೆ ಅಂತ ಪಾಯಸ ಮಾಡ್ತಿದ್ದೀನಿ. ಪಾಯಸನಾ? ಪಾಯಸ ಅಂದ್ರೆ ನನಗೆ ತುಂಬಾ ಇಷ್ಟ. ದೇವ್ರಿಗೆ ನೈವೇದ್ಯ ಇಟ್ಟಾದ್ಮೇಲೆ ನಿಮಗ್ ಕೊಡ್ತೀವಿ. ನಿನ್ ಕೈಗುಣ ಇರಬೇಕು. ನಿನ್ನ ಹಾಗೆ ನೀನ್ ಏನೇ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡ್ತೀಯ. ಜಾಸ್ತಿ ಹೊಗಳ್ಬೇಡಿ, ಮರಕ್ಕಿಂತ ಮರ ದೊಡ್ಡದು ಅಂತ ತಾತಮ್ಮ ಹೇಳ್ತಿತ್ತು. ಚಿನ್ನು, ನೀನ್ ಅಡಿಗೆ ಅಷ್ಟೇ ಅಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತೀಯ. ನಿನ್ನ ಹತ್ರ ಸದಾ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. ಇಷ್ಟು ಚೆನ್ನಾಗಿ ಅಡಿಗೆ ಮಾಡೋದು ಎಲ್ಲಿ ಕಲ್ತೆ ಚಿನ್ನು? ನಾನಂತೂ ನಿನ್ ರುಚಿಯ ದಾಸ ಆಗ್ಬಿಟ್ಟಿದ್ದೀನಿ. ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತಿದ್ದೀನಿ ಅಂತ ನಿನಗೆ ಹೇಗೆ ಹೇಳೋದು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ. ನೀನು ಇಷ್ಟು ದಿನ ಎಲ್ಲಿದ್ದೆ ಚಿನ್ನು? ಕಣ್ಣು ರೆಪ್ಪೆ ಬಡಿದೆ ನಾನು ಬಯಸಿದ ಹುಡುಗಿ ಎಲ್ಲಿದ್ದಾಳೆ ಅಂತ ತುಂಬ ವರ್ಷದಿಂದ ಹುಡುಕ್ತಾನೆ ಇದ್ದೆ. ಈಗ ನೀನು ನನ್ನ ಕಣ್ಣೆದುರೇ ಇದೆಯಾ, ಆದರೂ ನನಗೆ ಹೇಳೋಕ್ಕಾಗ್ತಾ ಇಲ್ಲ ಚಿನ್ನು. ನಿನ್ನನ್ನು ಮಾತಾಡಿಸ್ದೆ ಮೌನವಾಗಿ ಒಂದಷ್ಟು ದಿನ ಪ್ರೀತಿಸ್ಬೇಕು. ಆ ಪ್ರೀತಿಲಿರೋ ಆತಂಕ ಅಚ್ಚರಿನ ಅನುಭವಿಸ್ಬೇಕು. ಚಿನ್ನು, ನೀನು ನನ್ನ ಜೀವನದಲ್ಲಿ ಬಯಸದೆ ಬಂದ ಭಾಗ್ಯ. ಪ್ರೀತಿಸಿದ್ರೆ ಇಷ್ಟೊಂದು ಸುಖ ಇರುತ್ತೆ, ಇಷ್ಟೊಂದು ನೋವಿರುತ್ತೆ ಅಂತಾನೆ ಗೊತ್ತಿರಲಿಲ್ಲ. ದಡ್ಡ ನಾನು. ಎವ್ರಿಥಿಂಗ್ ಈಸ್ ಫೈನ್ ಇನ್ ಲವ್ ಅಂಡ್ ವಾರ್ ಅಂತಾರೆ, ಅದನ್ನು ಓದಿದ್ದೆ ಅಷ್ಟೇ. ಈಗ ಅರ್ಥ ಆಗ್ತಾ ಇದೆ. ಸಿದ್ಧಾರ್ಥ್, ಏನು ಪಾರಿವಾಳ ತರ ಇರೋ ನನ್ನ ತಂಗಿಗೆ ಜೋಳದ ಕಾಳು ಹಾಕ್ತಿರೋ ಹಾಗಿದೆ? ಅಯ್ಯೋ, ಹಾಗೇನಿಲ್ಲ ಶ್ರುತಿಯವರೇ. ಹೌ ಆರ್ ಯು? ನಾನ್ ಚೆನ್ನಾಗಿದ್ದೀನಿ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಅದು ಅಕ್ಕ, ನೀನ್ ನನ್ನ ಹತ್ರ ಮಾತಾಡೋ ಬದಲು ಏನೇನೋ ಮಾತಾಡ್ತಿದ್ಯಲ್ಲ. ಹೇಗಿದ್ಯಾ ಚಿನ್ನು? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀನು? ನಾನ್ ಚೆನ್ನಾಗಿದ್ದೀನಿ. ಸಿದ್ಧಾರ್ಥ್, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಅದು ಶ್ರುತಿಯವರೇ, ಚಿನ್ನು ಅವರು ದೇವರಿಗಂತ ನೈವೇದ್ಯ ಮಾಡ್ತಿದ್ರು. ಆ ನೈವೇದ್ಯ ರೆಡಿನಾ ಅಂತ ಕೇಳಕ್ ಬಂದೆ ಅಷ್ಟೇ. ಓಹೋ, ನನಗೆ ಯಾಕೋ ನೀವೇ ದೇವ್ರ ಮುಂದೆ ಇಟ್ಟಿರೋ ನೈವೇದ್ಯ ತರ ಕಾಣ್ತಿದ್ದೀರಾ. ಅದು
ನಾನ್ ನಿಮ್ ಜೊತೆ ಮಾತಾಡ್ಬೇಕು, ಬನ್ನಿ ನನ್ ಜೊತೆ. ಇಲ್ಲ ದೇವ್ರಿಗೆ ನೈವೇದ್ಯ. ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ನಲ್ಲ, ಬನ್ನಿ. ಅಯ್ಯೋ ದೇವ್ರೆ, ಅಕ್ಕ ತುಂಬ ಕೋಪದಲ್ಲಿದ್ದಾಳೆ. ಇವ್ರ ಕೈ ಹಿಡ್ಕೊಂಡು ಬೇರೆ ಹಿಡ್ಕೊಂಡು ಹೋದ್ಲು. ಇವ್ರ ಬಗ್ಗೆ ಏನಾದ್ರು ತಪ್ಪು ತಿಳ್ಕೊಂಬಿಟ್ಲಾ? ಅಮ್ಮ ತಾಯಿ ಮಂಗಳಗೌರಿ, ನೀನೇ ಕಾಪಾಡ್ಬೇಕವ್ವ. ಚಿನ್ನು ನಿಮಗ್ ಗೊತ್ತಾ? ಗೊತ್ತು. ಹೇಗ್ ಗೊತ್ತು? ಅದು ಈ ಮನೆ ಕೆಲ್ಸದವಳು ಅಂತ. ಚಿನ್ನು ನನ್ ತಂಗಿ, ಈ ಮನೆ ಕೆಲ್ಸದವಳಲ್ಲ. ನನಗ್ ಎಕ್ಸಾಮ್ ಇದ್ದಿದ್ರಿಂದ ನಮ್ಮ ಅತ್ತೆ ನೋಡ್ಕೊಳಕ್ ಬಂದಿದ್ದಾಳೆ, ನನ್ ಬದ್ಲಾಗಿ. ಸಾರಿ ಶ್ರುತಿ. ನನ್ ತಂಗಿ ಜೊತೆ ಏನ್ ಮಾತಾಡ್ತಿದ್ರಿ? ನಾನೆಲ್ಲ ಕೇಳಿಸ್ಕೊಂಡೆ. ಇಲ್ಲ, ನಾನೇನು ಹೇಳಿಲ್ಲ. ನನಗೆ ಪಾಯಸ ಅಂದ್ರೆ ಇಷ್ಟ ಅಂತ ಹೇಳ್ತಿದ್ದೆ, ಅಷ್ಟ್ರೊಳಗೆ ನೀವು ಬಂದ್ರಿ. ಗಂಡಸರ ಕಣ್ಗಳನ್ನ ನಾನು ತುಂಬಾ ಚೆನ್ನಾಗಿ ಓದ್ತೀನಿ. ಅದ್ರಲ್ಲೂ ನಿಮ್ಮಂತ ಬ್ರಹ್ಮಚಾರಿ ಕಣ್ಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತೀನಿ. ಇಲ್ಲ ಶ್ರುತಿಯವರೇ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಅನ್ಕೊಳ್ಳೋ ತರ ಅಲ್ಲ. ಯಾವ ತರ? ಚಿನ್ನುಗ್ ಈಗಾಗ್ಲೇ ಮದ್ವೆ ಆಗಿದೆ ಅಂತ ನಿಮಗ್ ಗೊತ್ತಾ? ಗೊತ್ತು. ಹಾಗಿದ್ಮೇಲೆ ನಮ್ಮ ನಡೆ ನುಡಿ ಗಡಿ ದಾಟಬಾರ್ದು ಅಂತ ಗೊತ್ತಿಲ್ವಾ?